ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿ ಜೊತೆಲಿ ಬಂದಿದ್ದೀನಿ. ಟೊಮೆಟೊ ಗೊಜ್ಜು. ಇದನ್ನ ಒಂದು ವಿಲೇಜ್ ಸ್ಟೈಲಲ್ಲಿ ಮಾಡೋ ಥರ ಇರುತ್ತೆ. ನಾರ್ಮಲಾಗಿ ನಾವು ಈರುಳ್ಳಿ ಕಟ್ ಮಾಡಿದ್ರಿ, ಕರ್ಬೇವಿನ ಸೊಪ್ಪು ಹಾಕಿದ್ರಿ ಆ ಥರ ಎಲ್ಲ ಏನಿರಲ್ಲ. ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಳಿಗೆ ಬಾಕ್ಸ್ಗೂ ಹಾಕ್ಕೊಡ್ಬೋದು. 3 days ಇಟ್ಕೊಂಡು ತಿನ್ಬೋದು. ಮತ್ತು ತಿರ್ಗಾ 3 times ಇಟ್ಕೊಂಡು ತಿನ್ಬೋದು. ರೈಸ್, ಚಪಾತಿ, ಪೂರಿ ಎಲ್ಲದಕ್ಕೂ ರುಚಿಯಾಗಿರುತ್ತೆ. ಇವನ್ ಮುದ್ದೆ ಜೊತೆಲಿ ನಾವು ಇದನ್ನ ತಿನ್ಬೋದು. ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಮೇಯ್ನಾಗಿ ಬೆಳ್ಳುಳ್ಳಿ 1.5 ಗಡ್ಡೆ ಇಲ್ಲಾಂದರೆ 2 ಗಡ್ಡೆ, ನೀವು ಎಷ್ಟು ಹಾಕ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಕರ್ಬೇವಿನ ಸೊಪ್ಪು, ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ, ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ನುಣ್ಣು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ, ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮತ್ತು ತಿರ್ಗಾ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಬಾರ್ದು. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಬೇಕು. ಮತ್ತು ತಿರ್ಗಾ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಇವಾಗ ಒಂದು 2 ಇದ್ದೀರ ಅಂದರೆ ಒಂದು 6 ಟೊಮೆಟೊ ನುಣ್ಣು ಕಟ್ ಮಾಡಿ ಇಟ್ಕೊಳ್ತೀವಿ. ಒಂದು 4 ಜನ ಮನೇಲಿ ಇದ್ದೀರಾ ಅಂದರೆ ಒಂದು 10ರಿಂದ ಒಂದು 11 ಟೊಮೆಟೊವರೆಗೂ ಸ್ಲೈಸ್ ಚಿಕ್ಕದಾಗಿ ಕಟ್ ಮಾಡಿ, ಉದ್ದುದ್ದಕ್ಕೆಲ್ಲ ಕಟ್ ಮಾಡಬೇಡಿ. ಮತ್ತು ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದು, ಅದು ಡಿಫ್ರೆಂಟ್ ಟೇಸ್ಟಾಗಿರುತ್ತೆ. ನಾವು ಇದರಲ್ಲಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಏನು ಮಾಡ್ತಿಲ್ಲ, ಕೈಯಲ್ಲೇ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಆದರೆ ಮೇಯ್ನ್ ಇದಕ್ಕೆ ಇಂಗ್ರೀಡಿಯೆಂಟ್ ಬಂದು ಬೆಳ್ಳುಳ್ಳಿ. ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಆ್ಯಡ್ ಮಾಡಬೇಡಿ. ಅದೇ ಖಾರ ಮತ್ತು ಟೇಸ್ಟ್ ಎಲ್ಲ ಕೊಡೋದು. ನಾನು ಸ್ವಲ್ಪ ಆಯಿಲ್ಗೆ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಚೆನ್ನಾಗಿ ಜಜ್ಜಿದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ನುಣ್ಣಗೆ ಜಜ್ಬೇಕು. ಏನಂದರೆ ಕಲ್ಲೋ ಇಲ್ಲಾಂದರೆ ಕುಟ್ಟಣಿಗೆ ಏನಂದರೆ ಇಟ್ಕೊಂಡು ಚೆನ್ನಾಗಿ ಜಜ್ಜಾದ್ಮೇಲೆ ಆಯಿಲ್ ಬಿಸಿ ಆದಮೇಲೆ ಮೇಯ್ನಾಗಿ ನಾವಿಲ್ಲಿ ಸಾಸಿವೆ ಮತ್ತು ಉದ್ದಿನಬೇಳೆ ನಾವು ಎಷ್ಟು ಹಾಕ್ತೀರೋ ಅಷ್ಟೇ ರುಚಿಯಾಗಿರುತ್ತೆ. ಇಲ್ಲಿ ನಾವು ಕಡಲೆಬೇಳೆನೂ ಹಾಕ್ಬೋದು, ಬಟ್ ನಾನು ಕಡಲೆಬೇಳೆ ಹಾಕೋಕ್ಕೆ ಅದನ್ನ ಸ್ಕಿಪ್ ಮಾಡಿಬಿಟ್ಟೆ, ಮರ್ತೋಗ್ಬಿಟ್ಟೆ, ನಾನು ಅದನ್ನ ಹಾಕಲಿಲ್ಲ. ಬಟ್ ಇಲ್ಲಿ ಉದ್ದಿನಬೇಳೆ, ಸಾಸಿವೆ ಮತ್ತು ಕಡಲೆಬೇಳೆ 3 ರೋಸ್ಟ್ ಆದರೆ ಅಷ್ಟೇ ರುಚಿಯಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡಿದಾಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಮತ್ತು ಈ ಸ್ಟೇಜಲ್ಲಿ ಬಂದು ಸೀದೋಗಬಾರ್ದು, ಗೋಲ್ಡನ್ ಬ್ರೌನಿಷ್ ಆಗಬೇಕು ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೀದೋದ್ರೆ ಅದೇ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ, ಅದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ಅದನ್ನ ಸ್ವಲ್ಪ ತಿರುಗಿಸ್ಕೊಡ್ತಾನೆ ಇರ್ರಿ. ಮತ್ತು ನೋಡ್ಬೋದು ನೀವು ಯಾವ ಥರ ಅದು ಚೇಂಜ್ ಆಗ್ತಿದೆ ಅಂತ. ಅದು ಗೋಲ್ಡನ್ ಬ್ರೌನಿಷ್ ಆಗಿದ ತಕ್ಷಣ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ ಸ್ಟವ್ನ. ತೀರಾ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಸ್ಟೇಜಲ್ಲಿ ಉದ್ದಿನಬೇಳೆ ಅದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆದಮೇಲೆ ಈ ಸ್ಟೇಜಿಗೆ ನಾನು ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಮಾಡ್ಕೊಂಡೋಗಿ ಇವಾಗ ನಾನು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಬ್ರೌನಿಷ್ ಆಗಿ ಆಗ್ತಿದೆ ಅಂತ. ಮತ್ತು ಕರ್ಬೇವಿನ ಸೊಪ್ಪು ಕಟ್ಟುಮ್ ಅಂತಲೇ ಇರುತ್ತೆ. ಎಲ್ಲ ಚಿಕ್ಕ ಮಕ್ಕಳು ತಿಂತಾರೆ. ಯಾರ್ಯಾರು ತಿನ್ನಲ್ವೋ ಅವರು ತಿಂತಾರೆ. ತಲೆಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಹೆಲ್ತ್ ಬೆನಿಫಿಟಾಗಿ ನೋಡಿದ್ರೆ ಇದೆರಡೂ ಅಷ್ಟೇ ಒಳ್ಳೆಯದು. ಮತ್ತು ಇವಾಗ ನಾನು ಒಣಗಿರೋ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವ ಥರನೂ ಚಿಲ್ಲಿ ಪೌಡರ್ ಹಾಕ್ತಿಲ್ಲ, ರೆಡ್ ಪೌಡರ್ ಯಾವುದೂ ಏನೂ ಹಾಕ್ತಿಲ್ಲ. ಜಸ್ಟ್ ಒಣಗಿರೋ ಮೆಣಸಿನ್ಕಾಯಿ ಖಾರ ಕೊಡೋದು ಮತ್ತು ಬೆಳ್ಳುಳ್ಳಿ ಅದು ಟೇಸ್ಟಿಗೆ, ಮತ್ತು ಕರ್ಬೇವಿನ ಸೊಪ್ಪು, ಈ 3 ಇಂಗ್ರೀಡಿಯೆಂಟ್ಸ್ ಕಂಪಲ್ಸರಿ ಟೊಮೆಟೊ ಗೊಜ್ಜಿಗೆ ಇರಲೇಬೇಕು. ಮತ್ತು ಇದನ್ನ ಬಂದು ಲೈಟ್ ಫ್ರೈ ಮಾಡ್ಕೊಳ್ಳಿ. ಇದನ್ನು ಗೋಲ್ಡನ್ ಬ್ರೌನಿಷಾಗಿ ಹಾಕಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಈರುಳ್ಳಿನ ಹಾಕಿದ್ಮೇಲೆ ಬೆಳ್ಳುಳ್ಳಿನೆಲ್ಲ ಹಾಕ್ತಾರೆ. ಬಟ್ ಆ ಥರ ಎಲ್ಲ ಮಾಡಬೇಡಿ. ಬೆಳ್ಳುಳ್ಳಿನ ಫಸ್ಟು ಆಯಿಲಲ್ಲಿ ಫ್ರೈ ಮಾಡಬೇಕು. ಇವಾಗ ಏನಂದರೆ ನೀವು ಚುರುಮುರಿನೋ ಇಲ್ಲಾಂದರೆ ಏನಾದರೂ ಒಂದು ಖಾರವಾಗಿ ಏನಾದರೂ ಮಾಡಿದ್ರೆ ಚೂಡ ಅದೆಲ್ಲ ಮಾಡ್ತಿರಲ್ಲ, ಆವಾಗ ಬೆಳ್ಳುಳ್ಳಿ ಅದೇ ಫ್ಲೇವರ್ ಬರುತ್ತೆ ತಾನೆ, ಅದೇ ರೀತಿಯೇ ಇದೂ ಸೂಪರಾಗಿರುತ್ತೆ. ಬೆಳ್ಳುಳ್ಳಿನ ಫಸ್ಟು ಆ್ಯಡ್ ಮಾಡಿಬಿಟ್ಟು ಈರುಳ್ಳಿನ ಬಂದು ಉದ್ದಕ್ಕೆ ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡಬೇಡಿ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಇವಾಗ ನೀವು ನೋಡ್ಬೋದು, ನಾವು ಬಿರಿಯಾನಿ ಎಲ್ಲ ಮಾಡ್ತೀವಿ. ಬಿರಿಯಾನಿಗೆಲ್ಲ ಮಾಡಬೇಕಂದ್ರೆ ಉದ್ದಕ್ಕೆ ತಾನೇ ಈರುಳ್ಳಿ ಕಟ್ ಮಾಡ್ತೀರಿ, ಯಾಕಂದರೆ ಆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತ. ಸೊ ಅದೇ ಥರನೇ ಒಂದೊಂದು ಅಡುಗೆಗೆ ಒಂದೊಂದು ರೀತಿಯಲ್ಲಿ ಮಾಡಬೇಕು. ಬಟ್ ಈ ಅಡುಗೆಗೆ ನೀವು ಉದ್ದಕ್ಕೆ ಕಟ್ ಮಾಡಿ, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ನಾವು ಸ್ವಲ್ಪ ಉಪ್ಪನ್ನ ಹಾಕಬೇಕು. ಉಪ್ಪು ಹಾಕಿದ್ರೆ ಈರುಳ್ಳಿ ಆಟೋಮೆಟಿಕ್ಕಾಗಿ ಅದು ಬೆಂದೋಗುತ್ತೆ, ಬೇಗನೆ ಆಗುತ್ತೆ. ಸೊ ನಾನು ಇದನ್ನ ಸಿಮ್ಮಲ್ಲಿ ಇಟ್ಟೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಬೇಕಂದ್ರೆ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಮಾಡಿ. ಯಾಕೆ ನಾನು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ನಾವು ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಿದ್ವಲ್ಲ ಅದರ ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ. ಸಿಮ್ಮಲ್ಲಿ ತೀರಾ ಸಿಮ್ಮಲ್ಲ ಏನಿಲ್ಲ, ಸ್ವಲ್ಪ ಅರ್ಧ ಆಫ್ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಮತ್ತು ಈರುಳ್ಳಿ ಹಾಕಬೇಕಂದ್ರೆ ಈರುಳ್ಳಿ ಫ್ರೈ ಮಾಡಬೇಕಂದ್ರೆ ಫ್ಲೇಮ್ನ ಜಾಸ್ತಿಯಾಗಿ ಇಟ್ಕೊಂಡು ಮಾಡಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಎಷ್ಟು ಫ್ರೈ ಮಾಡ್ತೀರೋ ಆವಾಗ ರುಚಿನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ನೀವು ಇವಾಗ ನಾವು ಉಪ್ಪು ಆ್ಯಡ್ ಮಾಡಲ್ಲ, ನಾವು ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ತೀರಂದ್ರೆ ನೋ ಪ್ರಾಬ್ಲಮ್, ನೀವು ಲಾಸ್ಟಲ್ಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ತಾನೆ ಇರ್ರಿ.
ಅದು ಫುಲ್ಲು ಒಂಥರ ಈರುಳ್ಳಿನೂ ಗೋಲ್ಡನ್ ಬ್ರೌನ್ ಆಗಬೇಕು. ಏನೇ ಅಡುಗೆ ಮಾಡಿದ್ರು ಒಂಚೂರು ಗೋಲ್ಡನ್ ಬ್ರೌನ್ ಆದ್ರೇ ರುಚಿಯಾಗಿರುತ್ತೆ. ಇಲ್ವಾ ಅದೊಂಥರ ಬೆಂದಿರಲ್ಲ, ಅರ್ಧಂಬರ್ಧ ಇರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಗೋಲ್ಡನ್ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರ್ರಿ. ಇದಂತ ಏನಿಲ್ಲ, ಇವಾಗ ನಾವು ಚಿತ್ರಾನ್ನ ಮಾಡಿದ್ರು ಗೋಲ್ಡನ್ ಬ್ರೌನಿಷ್ ಆಗೇ ಮಾಡಬೇಕು. ಅದಕ್ಕೆ ಆವಾಗ ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ನಾನು ಎಷ್ಟು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಅದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ಈರುಳ್ಳಿ ಮೇಲೆ ಹಾಕಿದ್ರೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅರಿಶಿಣ ವಾಸನೆನೇ ಹೊಡೆಯುತ್ತೆ. ಸೊ ಅದಕ್ಕೆ ನಾನು ಇವಾಗ ಎಣ್ಣೆಯಲ್ಲೇ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾನೆ ಇದ್ದೀನಿ. ನಾವು ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟೇ ಟೇಸ್ಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಯಾಕಂದರೆ ನಾವು ಇದನ್ನ 3 days ಇಟ್ಕೊಂಡು ತಿನ್ಬೋದು. ಬಿಸಿ ಮಾಡ್ಕೊಂಡು ನಾವು ತಿನ್ಬೋದು. ಬಿಸಿ ಮಾಡಿಲ್ಲ ಅಂದರೂ ಒಂದು ಅರ್ಧ ದಿನ ಇಲ್ಲಾಂದರೆ 1 ದಿನ ಹಂಗಿರುತ್ತೆ. ಯಾಕಂದರೆ ನಾವು ಫುಲ್ಲು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀವಲ್ಲ, ಫ್ರೈ ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ನಾವು ಈ ಥರ ಮಾಡ್ಕೊಂಡು ಹೋಗ್ಬೋದು, ಬಾಕ್ಸ್ ಕಟ್ಕೊಂಡು ಹೋಗ್ಬೋದು. ಮತ್ತು ತಿರ್ಗಾ ಚಪಾತಿ ಜೊತೆಯಲ್ಲಿ, ಪೂರಿ ಜೊತೆಯಲ್ಲಿ, ರೈಸ್ ಜೊತೆಯಲ್ಲಿ, ಇನ್ನು ರೈಸ್ ಜೊತೆಲಿ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ಅದ್ರ ಜೊತೆ ನೀನು ಹಪ್ಪಳ ಇಟ್ಕೊಂಡು ತಿಂದರೂ ಟೇಸ್ಟಾಗಿರುತ್ತೆ. ನಾನು ಈ ಸ್ಟೇಜಲ್ಲಿ ಟೊಮೆಟೊನ ಒಂದು 6 ಟೊಮೆಟೊ ತೊಗೊಂಡಿದ್ದೀನಿ. ನಾನು ಇದನ್ನ ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ. 6 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ದೊಡ್ಡದಾಗೂ ಕಟ್ ಮಾಡ್ಕೊಂಡಿಲ್ಲ, ಒಂಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಮತ್ತು ಉದ್ದುದ್ದಕ್ಕೆಲ್ಲ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಉದ್ದುದ್ದಕ್ಕೆ ಕಟ್ ಮಾಡೋಕ್ಕೆ ಹೋದರೆ ಅದೊಳ್ಳೆ ಟೊಮೆಟೊ ಬಾತ್ ಥರ ಇರುತ್ತೆ. ಸ್ವಲ್ಪ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಟೊಮೆಟೊ ಬಾತ್ ಆಗೋಗುತ್ತೆ. ಸೊ ಇದನ್ನ ಬಂದು ಚಿಕ್ಕದಾಗಿ ಕಟ್ ಮಾಡಿ, ಗೊಜ್ಜು ಅಲ್ವಾ, ಗೊಜ್ಜಿಗೆ ಯಾವ ರೀತಿ ನಾವು ಚಿಕ್ಕದಾಗಿ ಕಟ್ ಮಾಡಿ ಮಾಡ್ತೀವೋ ಆ ರೀತಿಯಲ್ಲಿದ್ದರೆ ಸಾಕು. ಅದಕ್ಕೆ ನಾನು ಇದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿದ್ದೀರಿ, ಬಟ್ ಇನ್ನೂ ಸ್ವಲ್ಪ ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಆವಾಗಲೇ ಈರುಳ್ಳಿ ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿದೆ. ಮತ್ತು ಇವಾಗ ನಾನು ಸ್ವಲ್ಪ ಉಪ್ಪು ನೋಡ್ಕೊಂಡು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ನಮ್ಮ ಮನೆಗೆ ನಾನು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಅದೇ ಥರ ಉಪ್ಪು ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ನಾವು ಯಾವ ಥರನೂ ನಾವು ನೀರು ಏನು ಹಾಕ್ತಿಲ್ಲ. ನೀರಿನ ಅಂಶ ಅದೇ ಬಿಟ್ಕೊಳ್ಳುತ್ತೆ. ಟೊಮೆಟೊ ಗೊಜ್ಜು ಆಲ್ರೆಡಿ ಟೊಮೆಟೊ ಗೊಜ್ಜಿಗೆ ಇದಕ್ಕೆಲ್ಲ ನೀರು ಹಾಕಿ ಮಾಡೋ ಥರ ಇಲ್ಲ. ನೀರು ಹಾಕ್ದಿರಂಗೆ ಟೊಮೆಟೊಲ್ಲೇ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರಲ್ಲೇ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಸೊ ಅದಕ್ಕೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಸಿಮ್ ಅಂದರೆ ತೀರಾ ಸಿಮ್ಮಲ್ಲ ಏನಿಲ್ಲ, ಸ್ವಲ್ಪ ಆಫ್ ಸಿಮ್ಮಲ್ಲಿ ಇಟ್ಕೊಂಡು ನೀವು ಮಾಡಿ. ಮತ್ತು ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ. ಆ ಫ್ಲೇವರ್ ಅದೆಲ್ಲ ಸೂಪರಾಗಿರುತ್ತೆ. ಟೇಸ್ಟ್ ಕೊಡೋದೇ ಅದೇ ರೀ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಒಣಗಿರೋ ಮೆಣಸಿನ್ಕಾಯಿ, ನೀವೇನೇ ಟೊಮೆಟೊ ಗೊಜ್ಜು ಮಾಡಿದ್ರು ಟೇಸ್ಟ್ ಕೊಡೋದೇ ಅದು. ಸೊ ನಾನಿಲ್ಲಿ ಒಂದು 5 minutes ಬೇಯಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಫುಲ್ಲು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಬಿಟ್ಟಿದ್ದೀನಿ. ಆಮೇಲೆ ತಿರುಗಿಸ್ಕೊಡ್ತಾನೆ ಇರ್ರಿ. ಯಾಕಂದರೆ ಸಿಮ್ಮಲ್ಲಿ ಇಟ್ಟರೆ ಅದೇನು ಅಷ್ಟೊಂದು ಸೀದೋಗಲ್ಲ, ಬಟ್ ತಿರುಗಿಸ್ಕೊಡ್ತಾನೆ ಇರ್ರಿ. ಆವಾಗ ಸೀದೋಗೋ ಥರ ಏನಿರಲ್ಲ. ನೋಡಿ, ನೀವು ನೋಡ್ಬೋದು ಇಲ್ಲಿ ನಾನು ಇಲ್ಲಿ ನೀರೇನು ಹಾಕಿಲ್ಲ. ಅಂದರೆ ಟೊಮೆಟೊ ಗೊಜ್ಜು ಇಂದಲೇ ನೀರಿನ ಅಂಶ ಅಷ್ಟು ಬಂದಿದೆ. ಇನ್ನು ನಾವು ನೀರು ಹಾಕಿ ಮಾಡಿದ್ರೆ ದಿನ ಲೇಟ್ ಆಗುತ್ತೆ. ಆ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಔಟ್ ಆಗಿ, ಆಪ್ರೇಟ್ ಆಗಿ, ಮತ್ತು ತಿರ್ಗಾ ಅದೆಲ್ಲ ಸ್ವಲ್ಪ ಆಗೋಕ್ಕೆ ಲೇಟ್ ಆಗುತ್ತೆ. ನೀರೆಲ್ಲ ಏನು ಹಾಕೋಕ್ಕೆ ಹೋಗ್ಬೇಡಿ, ಅವಶ್ಯಕತೆಯೇ ಇಲ್ಲ ಇದಕ್ಕೆ ಹಾಕೋದಕ್ಕೆ. ಟೊಮೆಟೊ ಗೊಜ್ಜೊಲೆ ಯಾವ ನೀರು ಬರ್ತಿದೆಯೋ ಅದೇ ನೀರಲ್ಲ. ಇಲ್ಲಿ ನಾನು ಯಾವ ಥರನೂ ನೀರೆಲ್ಲ ಏನು ಹಾಕಿಲ್ಲ. ಟೊಮೆಟೊ ಗೊಜ್ಜಲ್ಲಿ ನೀರು ಬರ್ತಿರೋದು ಅದೇ ನೀರಲ್ಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಟ್ ಫ್ರೈ ಮಾಡ್ತಾನೆ ಇರ್ರಿ, ಯಾಕಂದರೆ ಹಸಿ ವಾಸನೆ ಹೋಗಬೇಕು ಟೊಮೆಟೊ ಗೊಜ್ಜಿಗೆ. ಸೊ ಅದಕ್ಕೆ ನಾನು ಒಂದು 2 minutesಗೆ 3 minutesಗೆ ತೆಗೆದು ಫ್ರೈ ಮಾಡ್ತಾನೇ ಇದ್ದೀನಿ. ಮತ್ತು ಇದು ಇನ್ಸ್ಟಂಟಾಗಿ ಬೇಗನೂ ಮಾಡ್ಕೊಳ್ಬೋದು. ಸ್ಕೂಲ್ಗೆ, ಕಾಲೇಜ್ಗೆಲ್ಲ ನೀವು ಮತ್ತು ಹಸ್ಬೆಂಡ್ ಆಫೀಸ್ಗೆ ಎಲ್ಲ ಬೇಗನೆ ಕೊಟ್ಟು ಕಳಿಸ್ಬೋದು, ಚೆನ್ನಾಗಿರುತ್ತೆ. ನಿಮಗೇನಂದರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಈ ಟೊಮೆಟೊ ಗೊಜ್ಜನ್ನ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಟ್ರೈ ಮಾಡಾದಮೇಲೆ ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಬಾಯ್.